ಹೆಲೋ ಹಾಯ್ ಎವ್ರಿಬಡಿ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನನ್ನ ಚಾನಲ್ಗೆ ವೆಲ್ಕಮ್ ಬ್ಯಾಕ್. ನನ್ನ ಹೆಸರು ಕಾವೇರಿ. ಐ ಹೋಪ್ ನಾನು ಫೋಕಸ್ ಆಗ್ತಾ ಇದ್ದೀನಿ. ನನ್ನ ಬ್ಯಾಕ್ಗ್ರೌಂಡಲ್ಲಿ ಅಲ್ಲಿ ಎಷ್ಟು ಫಾಗಿ ಇದೆ ಅಂತ ಇವತ್ತು, ಲೈಕ್ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಅಂತ ಅಲ್ಲ, ಆ್ಯಕ್ಚುಲಿ ಅದು ಫುಲ್ ಫಾಗಿ ಇದೆ ಇವತ್ತು. ಆಫ್ಟರ್ ಎಷ್ಟೊಂದು ದಿನ ಫಾಗ್ ಕಾಣಿಸ್ತಾ ಇದೆ. ಹೊರಗಡೆ ನಿಂತ್ಕೊಂಡಿದ್ದೀನಿ ಬಾಲ್ಕನಿಯಲ್ಲಿ, ಚೆನ್ನಾಗಿದೆ ಅಂತ. ಇವಾಗ ಒಂದು ಸ್ವಲ್ಪ ಸನ್ಲೈಟ್ ಬರ್ತಾ ಇದೆ. ಸೊ ಇವತ್ತು ಬೆಳಗ್ಗೆನೇ ನಾನು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಬಿಕಾಸ್ ಇವತ್ತು ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಹೊರಗಡೆ ಅಂದರೆ ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಮ್ಮತ್ತೆ ಮಾವ ಸ್ವಲ್ಪ ಏನಾದರೂ ಡೌನ್ ಫೀಲ್ ಮಾಡ್ತಾಯಿದ್ರು. ನಮ್ಮ ಮೈದ್ನ ಮತ್ತು ಅವ್ರ ಹೆಂಡತಿ ಮೂವ್ ಆದ್ರಲ್ವ ಪೋಲೆಂಡ್ಗೆ. ಸೊ ಅದರಿಂದ ವಿ ಥಾಟ್ ಒಂದು ದಿನ ಔಟಿಂಗ್ ಆಗಲಿ ಅಂತ ಹೇಳ್ಬಿಟ್ಟು ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಆ್ಯಂಡ್ ಇಲ್ಲಿಂದ ಎಷ್ಟು 90-93 ಕಿಲೋಮೀಟರ್ಸ್ ಇದೆ ಅಂತ ಅಂದ್ಕೊತೀನಿ ಟೆಂಪಲ್ಲು. ಸೊ ಇವತ್ತು ನೋಡೋಣ ಹೇಗಿರುತ್ತೆ. ಕೋಟಿಲಿಂಗೇಶ್ವರ ನಾನು ಒಂದ್ಸರಿ ಹೋಗಿದ್ದೀನಿ, ಬಟ್ ಐ ಡೋಂಟ್ ನೋ ಇವಾಗ ಹೆಂಗಿದೆ ಅಂತ. ಸೊ ಲೆಟ್ಸ್ ಗೋ ಸಿ. ದೇವಸ್ಥಾನಕ್ಕೆ ಹೋಗಿ ಬರೋಣ, ವೈಬ್ ಚೆನ್ನಾಗಿರುತ್ತೆ. ಆ್ಯಂಡ್ ಹೊರಗಡೆ ಏನೇನು ಅಕಸ್ಮಾತ್ ತಿಂದರೆ ಏನು ತಿಂದ್ವಿ ಅಂತ ತೋರಿಸ್ತೀನಿ. So without any further delay, let's get started. क्या बोले आप? Good morning. ಟೀ ಕುಡಿತಾ ಇದ್ದೀವಿ ಎಲ್ಲರೂ. ಅವ್ನು ಬಿಸ್ಕೆಟ್ ವೇಟ್ ಮಾಡ್ತಾ ಇದ್ದಾನೆ. ಸೊ ಸಿಂಪಲ್ ಆಗಿ ರೆಡಿ ಆಗೋಣ. ಸ್ನಾನ ಮಾಡಿ ಆಯಿತು. ಇಷ್ಟೇ ಐಟಮ್ಸ್ ಯೂಸ್ ಮಾಡ್ತಾ ಇರೋದು. ಕನ್ಸೀಲರ್, ಬ್ಲೆಂಡ್ ಮಾಡೋಕ್ಕೆ ಇದು ಸ್ಪಂಜು, ಆಮೇಲೆ ಪೌಡರ್ ಇದೆ, ಮಸ್ಕರ ಇದೆ, ಬ್ಲಷ್ ಇದೆ, ಅಷ್ಟೇ. ಸೊ ಲೆಟ್ಸ್ ಕ್ವಿಕ್ಲಿ ಗೆಟ್ ರೆಡಿ. ಸೊ ದೀಸ್ ಆರ್ ದ ಪಾಯಿಂಟ್. ಇಲ್ಲಿ ಕನ್ಸೀಲರ್ ಹಾಕ್ತೀನಿ. ಸಿ ದ ಡಿಫರೆನ್ಸ್. ಓಕೆ, ರೆಡಿಯಾಗಿ ಆಯಿತು. ಬಿಂದಿ ಇಟ್ಕೊಂಡೆ. ಆ್ಯಂಡ್ ದಿಸ್ ಇಸ್ ಹೌ ಐ ಲುಕ್. ಸಿಂಪಲ್ ಆಗಿದೆ ಲುಕ್ಕು. ಮಸ್ಕರ ಹಾಕಿದ್ದೀನಿ, ಬ್ಲಷ್ ಹಾಕಿದ್ದೀನಿ, ಕನ್ಸೀಲರ್ ಆ್ಯಂಡ್ ಲಿಪ್ಸ್ಟಿಕ್. ಸೊ ದ್ಯಾಟ್ಸ್ ಇಟ್. ತುಂಬ ಸಿಂಪಲ್ಲಾಗಿ ಚೆನ್ನಾಗಿ ರೆಡಿಯಾಗಿದ್ದೀನಿ. ಪ್ರೆಸೆಂಟೇಬಲ್ ಆಗಿ ರೆಡಿಯಾಗಿದ್ದೀನಿ. ನೋಡೋ ಥರ ಇದ್ದೀನಿ. ಹೊಸ ಪಿಂಪಲ್ ಎಲ್ಲ ಬರ್ತಾಯಿದೆ. ಎಲ್ಲ ವಿಡಿಯೋನ ನಾನು ಹೇಳ್ತೀನಿ ಅನಿಸುತ್ತೆ, ಹೊಸ ಪಿಂಪಲ್ ಬರ್ತಾಯಿದೆ ಅಂತ. ಐ ಶುಡ್ ಸ್ಟಾಪ್ ಡೂಯಿಂಗ್ ದಟ್. ಐ ವಿಲ್ ಸ್ಟಾಪ್ ಇಟ್. ಸೊ ಇವಾಗ ಹೋಗಿ ಬೇರೆ ಎಲ್ಲರೂ ಹಿಂಗೆ ರೆಡಿಯಾಗಿದ್ದಾರೆ ಅಂತ ತೋರಿಸ್ತೀನಿ. ಸೊ ಎಲ್ಲರೂ ಫೈನಲಿ ರೆಡಿಯಾಗಾಯಿತು. ನಮ್ಮತ್ತೆ ಚಾಕ್ಲೇಟ್ ಇಟ್ಕೊಂಡು ನಿಂತಿದ್ದಾರೆ. ಥರ ಅವರು ಹೊಸ ಡ್ರೆಸ್ ಹಾಕ್ಕೊಂಡಿದ್ದಾರೆ. ನ್ಯೂ ಡ್ರೆಸ್. ಸಿ ಪುಟಿಂಗ್. ನಮ್ಮ ಮಾವ ರೆಡಿಯಾಗಿ ಕೂತಿದ್ದಾರೆ. ಅವರು ನ್ಯೂ ಡ್ರೆಸ್ ಹಾಕ್ಕೊಂಡಿದ್ದಾರೆ. ಆ್ಯಂಡ್ ದಿಸ್ ಫೆಲೋ ಇಸ್ ಆಲ್ಸೋ ವೆರಿಂಗ್ ನ್ಯೂ ಡ್ರೆಸ್. ಯು ಆರ್ ವೆರಿಂಗ್ ನ್ಯೂ ಡ್ರೆಸ್. ಸೊ ಎಲ್ಲರೂ ರೆಡಿಯಾಗಾಯಿತು. ಡೂಡಲು ಚಿಂತೆ ಮಾಡ್ತಾ ಇದ್ದಾನೆ, ಕರ್ಕೊಂಡು ಹೋಗ್ತಾ ಇಲ್ವಲ್ಲ ನನ್ನ ಅಂತ. ಅವ್ನಿಗೆ ಊಟ ಎಲ್ಲ ಕೊಟ್ಟಾಯಿತು. ಸೊ ಎಲ್ಲರೂ ರೆಡಿಯಾಗಾಯಿತು. ಇವಾಗ ಟೈಮು ಎಷ್ಟಾಗ್ತಾಯಿದೆ? 8:30 ಆಗ್ತಾಯಿದೆ. ಇವಾಗ ಹೊರಡ್ತೀವಿ. ಆ್ಯಂಡ್ ದೆನ್ 2.5 hours ತೋರಿಸ್ತಾ ಇದೆ. ವಿಲ್ ಸಿ ಎಷ್ಟು ಟೈಮ್ ಆಗುತ್ತೆ ಅಂತ. 2.5 to 3 hours ಅಲ್ಲಿ ಹೋಗಿ ರೀಚ್ ಆಗ್ತೀವಿ. ಆ್ಯಂಡ್ ಅದ್ರ ಮಧ್ಯ ಬ್ರೇಕ್ಫಾಸ್ಟ್ಗೂ ನಿಲ್ಲಿಸ್ಬೇಕು. ನೋಡಿ ಎಲ್ಲಿ ನಿಲ್ಲಿಸೋದು ಅಂತ. ಆ್ಯಂಡ್ ತುಂಬ ದಿನ ಆದಮೇಲೆ ಆ ಕಡೆ ಹೈವೇಯಲ್ಲಿ ಹೋಗ್ತಾ ಇದ್ದೀನಿ ನಾನು, ಕೋಲಾರ ಹೈವೇಲಿ. ಸೊ ಐ ಆಮ್ ಎಕ್ಸೈಟೆಡ್. ಇವಾಗ ಬಿಟ್ಟಿದ್ದೀವಿ ಅಂತಿದ್ದೀನಿ. ಇಂಗ್ಲೀಷು, ಹಿಂದಿ, ಕನ್ನಡ ಎಲ್ಲ ಮಿಕ್ಸ್ ಆಗಿಬಿಡಿದೆ ನಂದು. 2 hours 43 minutes ತೋರಿಸ್ತಾ ಇದೆ. 95 ಕಿಲೋಮೀಟರ್. ಬೈ 11:09 ನಾವು ಅಲ್ಲಿ ರೀಚ್ ಆಗಬೇಕು. ಆ್ಯಂಡ್ ನೋಡೋಣ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಅಂತ. ಇವಾಗ ಎಕ್ಸಾಕ್ಟು 8:23 ಬೆಳಗ್ಗೆ. ಡೊಳ್ಳ ಮಾವ ಕೂತಿದ್ದಾರೆ.
ಇಲ್ಲ ಮತ್ತೆ ಕೂತಿದ್ದಾರೆ, ಇಲ್ಲ ನಾನು ಕೂತಿದ್ದೀನಿ. ಬ್ಯಾಕ್ ಕ್ಯಾಮ್ರಲ್ಲಿ ನಾನು ಫಸ್ಟ್ ಟೈಮ್ ನನ್ನನ್ನು ತೋರಿಸ್ತಾ ಇರೋದು. ಐ ಡೋಂಟ್ ನೋ ಎಷ್ಟು ಕ್ಯಾಪ್ಚರ್ ಆಗ್ತಾ ಇದೆ ಅಂತ ನನ್ನ ಮುಖ. ಸೊ ಲೆಟ್ಸ್ ಗೋ. ಮಧ್ಯದಲ್ಲಿ ಎಲ್ಲರೂ ನಿಲ್ಲಿಸ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡೋಣ. ಬ್ರೇಕ್ಫಾಸ್ಟ್ ಮಾಡ್ತೀವಲ್ವಾ? ಆಯ್ತು ಸರಿ, ಓಕೆ. ಇವಾಗ ಹೋಗ್ಬಿಟ್ಟು ತಿಂಡಿ ತಿನ್ನೋಣ. What was what? मैं खुद को देख के मतलब ये कर रही थी, एडमायर कर रही थी. One eternity later. ಸೊ ಆಲ್ಮೋಸ್ಟ್ ಒಂದು 35 ಕಿಲೋಮೀಟರ್ಸ್ ಮುಂದೆ ಬಂದಿದ್ದೀವಿ. ಹೊಟ್ಟೆ ಹಸ್ದಿದೆ ಎಲ್ರಿಗೂ, ಆಯ್ತಾ? 9:30 ಮೇಲೆ ಆಗಿದೆ. ವಾಟ್ ಇಸ್ ದ ನೇಮ್? ಸ್ಪೈಸ್ ಗಾರ್ಡನ್ ರೆಸ್ಟೋರೆಂಟ್ ಅಲ್ಲಿ ನಿಲ್ಸಿದೀವಿ, ಫ್ಯಾಮಿಲಿ ರೆಸ್ಟೋರೆಂಟ್ ಅಲ್ಲಿ. ಫುಲ್ಲು ವಿಲೇಜ್ ರೋಡಿಂದ ಕರ್ಕೊಂಡ್ಬಂತು ಹಿಂಗೆಂಗೋ. ಬಟ್ ಎಲ್ಲರಿಗೂ ಹೊಟ್ಟೆ ಹಸ್ತಿದೆ. ಲೆಟ್ಸ್ ಸಿ ಏನ್ ಸಿಗುತ್ತೆ ಇಲ್ಲಿ ಅಂತ. ತಿನ್ಬಿಟ್ಟು ಏನೇ ಸಿಕ್ಕಿದ್ರು ತಿನ್ಬಿಟ್ಟು ಹೋಗ್ಬಿಡೋಣ. ತುಂಬಾ ಹೊಟ್ಟೆ ಹಸಿತಾ ಇದೆ. ಇಟ್ಸ್ ಅ ನೈಸ್ ಪ್ಲೇಸ್. ನೋಡಿ ಈ ತರ, ನಾನು ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ತೋರಿಸ್ತೀನಿ. ಸೊ ಈ ತರ ಹಟ್ ತರ ಮಾಡಿದ್ದಾರೆ. ಒಂದು ಈ ತರ ಸಪರೇಟ್ ಆಗಿದೆ ಎಲ್ಲ. ದಿಸ್ ಇಸ್ ವೇರ್ ವಿ ಆರ್ ಸಿಟ್ಟಿಂಗ್. ತುಂಬಾ ಚೆನ್ನಾಗಿದೆ. ಇಟ್ಸ್ ಅ ವೆರಿ ನೈಸ್ ಪ್ಲೇಸ್. ಅಲ್ಲಿ ಕಾರ್ ನಿಲ್ಸಿದೀವಿ. ಈ ತರ ಹಟ್ ತರ ಇದೆ. ವಾಶ್ರೂಮ್ ಎಲ್ಲ ಇದೆ. ಸೊ ಬ್ರೇಕ್ಫಾಸ್ಟ್ ಆಯ್ತು. 10:30 ಆಗ್ಬಿಡಿದೆ ಟೈಮು. ಆಲ್ಮೋಸ್ಟ್ ಒಂದು 40-50 ಮಿನಿಟ್ಸ್ ಆಯ್ತು ಅಲ್ಲಿ. ಬಟ್ ಊಟ ಚೆನ್ನಾಗಿತ್ತು, ತುಂಬಾ ಬ್ರೇಕ್ಫಾಸ್ಟ್ ಚೆನ್ನಾಗಿತ್ತು. ಹೌ ಮಚ್ ಯು ಪೇ? ಅಫೋರ್ಡಬಲ್ ಹಾ? 350 ರುಪೀಸ್ಗೆ 4 ಜನನು ತಿನ್ಬಿಟ್ಟು ಬಂದಿದ್ದೀವಿ. ಅದ್ರಲ್ಲಿ 4 ಟೀ ಬೇರೆ ಇತ್ತು. ಇವಾಗ ಇನ್ನು ಎಷ್ಟು ಕಿಲೋಮೀಟರ್ ಇದೆ? 58 ಕಿಲೋಮೀಟರ್ ಇದೆ. 12:08 PM ತೋರಿಸ್ತಾ ಇದೆ. ಸೊ ಲೆಟ್ಸ್ ಗೋ. ಅಂಡ್ ಈ ಕಡೆ ಪೂರ್ತಿ ಏನದು ಹೊಸ ಪ್ರಾಪರ್ಟೀಸ್ ಆಗ್ತಾ ಇದೆ. ಮತ್ತೆ ಆಲ್ಮೋಸ್ಟ್ ಎಲ್ಲ ಅಗ್ರಿಕಲ್ಚರಲ್ ಲ್ಯಾಂಡೇ ಇದೆ. ಸೊ ಇಟ್ಸ್ ನೈಸ್. ವ್ಯೂ ಚೆನ್ನಾಗಿದೆ. ಬಟ್ ತುಂಬಾನೇ ಬಿಸಿಲಿದೆ. ಕೋಲಾರ ಸೈಡ್ ಹೋದ್ರೆ ಇನ್ನೂ ಜಾಸ್ತಿ ಬಿಸಿಲಾಗುತ್ತೆ ಏನೋ. ಬಟ್ ಇಟ್ಸ್ ಓಕೆ. ಹೋಗೋಣ. ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡು ಬರೋಣ. ಸೊ ಬಂದ್ ರೀಚ್ ಆದ್ವಿ. ಐ ಥಿಂಕ್ 50 ರುಪೀಸ್ ತಗೊಂಡ್ರಲ್ಲ ಪಾರ್ಕಿಂಗಿಗೆ. 50 ರುಪೀಸ್ ಪಾರ್ಕಿಂಗ್ ತಗೊಂಡ್ರು. ದಿಸ್ ಇಸ್ ದಿ ಎಂಟ್ರೆನ್ಸ್. ಅಲ್ಲಿ ಪಾರ್ಕಿಂಗ್ ಇದೆ. ಇಲ್ಲಿ ಏನೇನು ತಿನ್ನಕ್ಕೆ ಸ್ನಾಕ್ಸ್ ಎಲ್ಲ ಇದೆ. ಅಂಡ್ ದೇವ್ರ ಪೂಜೆಗೆ ಸಾಮಾನ್ ತಗೋಬೇಕು ಅಂದ್ರೆ ಸಾಮಾನ್ಗೂ ಎಷ್ಟೊಂದು ಅಂಗಡಿಗಳೆಲ್ಲ ಇದಾವೆ. ಇಲ್ಲಿ ಪಾರ್ಕ್ ಮಾಡ್ಬಿಟ್ಟು ಒಳಗಡೆ ಹೋಗೋಣ. ಓಕೆ, ಪಾರ್ಕಿಂಗ್ ಡನ್. ಸೊ ಇಲ್ಲಿ ಎಷ್ಟೊಂದು ಸ್ನಾಕ್ಸ್ ಕೂಡ ಇದೆ. ಇಲ್ಲಿ ಪಾನಿಪುರಿ ಎಲ್ಲ ಇಟ್ಟಿದ್ದಾರೆ. ಮಾರ್ಕೆಟ್ ಎಲ್ಲ ಇದೆ. ಬೇಕರಿ ಇದೆ. ಊಟ ಎಲ್ಲ ಸಿಗುತ್ತೆ ಮೋಸ್ಟ್ಲಿ. ಸೊ ಪಾರ್ಕಿಂಗ್ ಇಂದ ಮಾರಮ್ಮ ಟೆಂಪಲ್ ಸೈಡ್ಗೆ ಹೋಗಿ ಅಲ್ಲಿಂದ ಎಂಟ್ರಿ ಅಂತೆ. ಓ ಥ್ಯಾಂಕ್ ಯು. ನನ್ನ ಕ್ಯಾಮೆರಾ ಮ್ಯಾನ್ ಆಕ್ಟಿವೇಟ್ ಆಗಿದ್ದಾರೆ ಮತ್ತೆ.
ಇವಾಗ ಟೆಂಪಲ್ ಒಳಗೆ ಹೋಗೋಣ. ನಮ್ಮ ಅತ್ತೆಗೆ ನೋಡ್ಬೇಕಂತ ಇತ್ತು ಆಕ್ಚುಲಿ. ಸೊ ವಿಲ್ ಸಿ ಒಳಗಡೆ ಹೋಗಿ. ठीक पकड़ी है, पार्किंग में खड़ी है, पार्किंग में कोई गाड़ी वाला आएगा तो ಇಲ್ಲಿಂದ ಲೆಫ್ಟ್ ಸೈಡ್ ಹೋದ್ರೆ ಟೆಂಪಲ್ ಇದೆ. ಅಲ್ಲಿ ಒಂದು ಅಂಕಲ್ ಹೋಗ್ತಾ ಇದ್ದಾರಲ್ಲ, ಅಲ್ಲೇನೆ. ಒಳಗಡೆ ಹೋಗ್ಬಿಟ್ಟು ತೋರಿಸ್ತೀನಿ. ಶೆಕೆ ಇದೆ, ತುಂಬಾ ಶೆಕೆ ಇದೆ. ಅಫ್ಕೋರ್ಸ್ ಕೋಲಾರ ಸೈಡ್ ಬಂದಿದ್ದೀವಿ, ಸೊ ಶೆಕೆ ಅಂತೂ ಇದ್ದೇ ಇರುತ್ತೆ. ನಾನು ಪೆಂಗ್ವಿನ್ ವಾಕ್ ಮಾಡ್ತಾ ಇದ್ದೀನಿ ಇವಾಗ. ಐ ರೀಚ್ ದ ಸ್ಟೇಜ್, ಪೆಂಗ್ವಿನ್ ವಾಕ್ ಸ್ಟೇಜ್. ಸಾಮಾನ್ ತಗೊಳ್ಳೋಣ, ಪೂಜೆ ಸಾಮಾನ್ ತಗೊಳ್ಳೋಣ. ಸೊ ಫೈನಲಿ ದೊಡ್ಡ ಶಿವಲಿಂಗನ ನೋಡಾಯ್ತು ಅಂಡ್ ನಂದೀಶ್ವರನು ನೋಡಾಯ್ತು. ಅಲ್ಲಿಂದ ಆಕ್ಚುಲಿ ಇಲ್ಲಿ 2 ಪಾರ್ಟ್ಸ್ ಮಾಡ್ಬಿಟ್ಟಿದ್ದಾರೆ. ಫಸ್ಟ್ ಪಾರ್ಟ್ ಅಲ್ಲಿ ನಿಮ್ಗೆ ದೊಡ್ಡ ಶಿವಲಿಂಗ ಸಿಗಲ್ಲ, ಸೆಕೆಂಡ್ ಪಾರ್ಟ್ ಅಲ್ಲಿ ಸಿಗುತ್ತೆ. ಸೊ ನಾವು ಕನ್ಫ್ಯೂಷನ್ ಅಲ್ಲಿ ಎಲ್ಲಿ ದೊಡ್ಡ ಶಿವಲಿಂಗನೇ ಕಾಣಿಸ್ತಾ ಇಲ್ಲ ಅಂತ ಅಂದ್ಬಿಟ್ಟು ದೇವಸ್ಥಾನ ಎಲ್ಲಾನು ಸುತ್ಕೊಂಡ್ ಬಂದ್ವಿ. ಅಲ್ಲೊಂದು 3 ದೇವಸ್ಥಾನ ಇತ್ತು. ಸೊ ಅದೆಲ್ಲ ಸುತ್ಕೊಂಡು ಈ ಕಡೆಗೆ ಬಂದಾಗ ಈ ದೊಡ್ಡ ಶಿವಲಿಂಗ ಸಿಕ್ತು. ತುಂಬಾ ವರ್ಷ ಆಗಿತ್ತು ನೋಡಿ, ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಸೋ ಬಿಗ್. बोली इतना बड़ा नहीं था, मैं आपको वही बोली थी. हाँ तो कहे थी ये नहीं था पहले, ये सब नहीं. ऑल दिस डिविजन्स वर नॉट देयर. इनफैक्ट वो तीनों मंदिर भी नहीं थे, सिर्फ एक छोटा सा मंदिर था और ये था. ಓಕೆ, ಕೂದಲೆಲ್ಲ ಮೇಲೆ ಹೋಗ್ಬಿಟ್ಟಿದೆ ನಂದು ನಮ್ಮ ಮತ್ತೆ ಇಬ್ರದ್ದು. ಫುಲ್ ಶೆಕೆ ಅಂದ್ರೆ ಶೆಕೆ, ತುಂಬಾನೇ ಬಿಸಿಲಿದೆ. ಆಯ್ತು, ದರ್ಶನ ಎಲ್ಲ ಆಯ್ತು. ಇವಾಗ ಒಂದು ಮುಕ್ಕಾಲು ಆಗ್ತಾ ಇದೆ. ಆಕ್ಚುಲಿ ಇಷ್ಟು ಟೈಮ್ ಹಿಡಿಯುತ್ತೆ ಅಂತ ಗೊತ್ತಿರ್ಲಿಲ್ಲ, ಯಾಕಂದ್ರೆ ಅರ್ಧ ಗಂಟೆ ಆಗ್ಬೋದು ಅನ್ಕೊಂಡಿದ್ದೆ ನಾನು ದೇವಸ್ಥಾನದಲ್ಲಿ. ಅವಾಗ ಚಿಕ್ಕದಿತ್ತು, ಇವಾಗ ತುಂಬಾ ಕಮರ್ಷಿಯಲೈಸ್ ಕೂಡ ಆಗಿದೆ, ದೊಡ್ಡದ್ದು ಕೂಡ ಆಗಿದೆ ಒಳಗಡೆ. ಸೊ ಅದರಿಂದ ಆಲ್ಮೋಸ್ಟ್ 1 ಅವರ್ ಒಳಗಡೆ 1 ಅವರ್ ಒಳಗಡೆ ಆಯ್ತು ದೇವಸ್ಥಾನ, ಮೋರ್ ದೆನ್ 1 ಅವರ್. ಸೊ ಆಯ್ತು, ಇವಾಗ 1:45 ಆಗ್ತಾ ಇದೆ. ಅಂಡ್ ಇಲ್ಲಿಂದ ಎಷ್ಟು 3 ಅವರ್ ತೋರಿಸ್ತಾ ಇದೆ ಮನೆಗೆ. ಸೊ ಡೂಡಾನ್ ಬೇರೆ ಬಿಟ್ಟು ಬಂದಿದ್ದೀವಿ. ವಿಲ್ ಗೋ. ಮಧ್ಯದಲ್ಲಿ ಎಲ್ಲಾದ್ರೂ ನಿಲ್ಸಿ ಊಟ ಮಾಡಬೇಕು, ಬಿಕಾಸ್ ನನಗೆ ಹೊಟ್ಟೆ ಹಸ್ಬಿಡುತ್ತೆ ಬೇಗನೆ. ಆಲ್ರೆಡಿ 1:45 ಆಗಿದೆ. ವಿಲ್ ಸಿ, ಇಲ್ಲಾದ್ರೂ ಸಿಕ್ಕಿದ್ರೆ ಚೆನ್ನಾಗಿರೋ ಹೋಟೆಲು ನಿಲ್ಸ್ಬಿಟ್ಟು ಊಟ ಮಾಡೋಣ.
बट देवस्थान ಅಂತೂ ತುಂಬಾ ಚೆನ್ನಾಗಿತ್ತು. आपको कैसा लगा मम्मी टेंपल? बहुत अच्छा लगा ना. ನಮ್ಮ ಮತ್ತೆ ರೆಕಮೆಂಡೇಶನ್ ಮೇಲೆ ನಾವು ಬಂದಿದ್ವಿ ಕೋಟಿಲಿಂಗೇಶ್ವರ ನೋಡ್ಬೇಕು ಅಂತ. आपको कैसा लगा? काफी अच्छा. पापा को कैसा लगा? पापा बताइए वहाँ देख के बताइए. वहाँ वीडियो में देख के बोलिए. ವೆರಿ ಗುಡ್. ತುಂಬಾ ಚೆನ್ನಾಗಿತ್ತು. ಸೊ ಇವಾಗ ಲೆಟ್ಸ್ ಸಿ ಮನೆಗೆ ಎಷ್ಟು ಗಂಟೆಗೆ ತಲುಪ್ತೀವಿ ಅಂತ. ಅಂಡ್ ಮನೆಗೆ ಹೋದ್ಮೇಲೆ ಸಿಗ್ತೀನಿ. ಮನೆ ರೀಚ್ ಆದ್ವಿ. 5 o'clock ರೀಚ್ ಆದ್ವಿ. 7:58 ಆಗ್ತಾ ಇತ್ತು. ಮನೆಗೆ ಬಂದ ತಕ್ಷಣ ವಾಶ್ರೂಮ್ಗೆ ಹೋಗಿ ಎಷ್ಟು 1 hour 1.5 hourಗೆಲ್ಲ ನನ್ನ ಬ್ಲ್ಯಾಡರ್ ಫುಲ್ ಆಗಿಬಿಡುತ್ತೆ. ನನ್ನ ಮಗ ಪಾಪ ಒಬ್ಬನೇ ಇದ್ದ ಇವತ್ತು. ಎಷ್ಟೊಂದು ದಿನ ಆದಮೇಲೆ 8.5 hours ಡೂಡೋ ಒಬ್ಬನೇ ಇದ್ದಿದ್ದು ಮನೇಲಿ. ಇಲ್ಲಿ ನೋಡಿ ಒಂದು ಬಾಲ ಇಲ್ಲೇ ಕೂತಿದ್ದಾನೆ ನನ್ನ ಪಕ್ಕದಲ್ಲೇ. ಸೊ ಸ್ವಲ್ಪ ರೆಸ್ಟ್ ಮಾಡೋಣ ಅಂದ್ಕೊಂಡೆ. ರೆಸ್ಟ್ ಅಂದರೆ ನಿದ್ದೆ ಮಾಡಲ್ಲ, ಬಿಕಾಸ್ ಆಲ್ರೆಡಿ 6 ಗಂಟೆ ಆಯ್ತು. ಏನು ನಿದ್ದೆ ಮಾಡೋದು? ಟೀ ಕುಡಿಯೋಣ. ಟೀ ಕುಡಿದ್ಬಿಟ್ಟು ಹಾಗೆ ಸ್ವಲ್ಪ ಒಂದು ಅರ್ಧ ಗಂಟೆ ಹಂಗೆ ಮಲ್ಕೊಂಡು ರೆಸ್ಟ್ ಮಾಡ್ತೀನಿ. ಅದಾದಮೇಲೆ ಅಷ್ಟೇ ನೈಟ್ ಊಟ. ಬಡ ಮಜಾ ನೀ आपको. ಆಮೇಲೆ ಅಷ್ಟೇ ನೈಟ್ ಊಟ ಮಾಡಿ ನಿದ್ದೆ ಮಾಡೋದು. ಇವತ್ತಿನ್ನೇನು ಮಾಡಲ್ಲ. ಆ್ಯಂಡ್ ಸ್ಟ್ರೈಟ್ ಈ ಥರ ಸೊಂಟ ನೋವ್ತದೆ ಅಂತ ಈ ಥರ ಸ್ಟ್ರೈಟಾಗೂ ಮಲ್ಕೊಳಕ್ಕಾಗಲ್ಲ, ಬಿಕಾಸ್ ಇದಾಗ ನನ್ನ ಮಗ ಬಾಲ ಅಲ್ಲಿ ಹೊಡೆದ್ಬಿಟ್ಟು ಹೋಗ್ಬಿಟ್ಟ. ಬ್ರೀದಿಂಗ್ ಉಸಿರಾಡೋಕೆ ಕಷ್ಟ ಆಗುತ್ತೆ ಸ್ಟ್ರೈಟ್ ಮಲ್ಕೊಂಡ್ರೆ. ಅದಕ್ಕೆ ಸೈಡಿಂದನೇ ಹಿಂಗೆ ಸೈಡಲ್ಲಿ ಮಲ್ಕೊಂಡು ಮಾತಾಡ್ತಾ ಇದ್ದೀನಿ. ಏನಿವೆ ಟೀ ಕುಡ್ದಾದ್ಮೇಲೆ ನಾನು ವೀಡಿಯೋ ಎಂಡ್ ಮಾಡ್ತೀನಿ. ನನಗೆ ವೀಡಿಯೋ ಎಂಡ್ ಮಾಡೋಷ್ಟು ಎನರ್ಜಿ ಇಲ್ಲ ಇವಾಗ. ಸೊ ಫಸ್ಟ್ ಒಂಚೂರು ಟೀ ಕುಡಿಯೋಣ. ಅದಾದಮೇಲೆ ಮತ್ತೆ ಸಿಗ್ತೀನಿ. ಫುಲ್ ಸುಸ್ತಾಗ್ಬಿಡುತ್ತೆ ನನಗಂತೂ. ಸೊ ಟೀ ಕುಡ್ದಾಯಿತು. ಇವಾಗ ಎಲ್ಲರೂ ಸುಮ್ಮನೆ ಕೂತಿದ್ವಿ. ನಮ್ಮ ಮಾವ ಮಲ್ಕೊಂಡಿದ್ದಾರೆ, ನಮ್ಮ ಅತ್ತೆ ಕೂತ್ಕೊಂಡಿದ್ದಾರೆ, ನಾನು ಮಲ್ಕೊಂಡಿದ್ದೀನಿ. ನಾನು ಹಾಲಲ್ಲೇ. ಸೊ ಎಲ್ಲರೂ ರೆಸ್ಟ್ ಮಾಡ್ತಾ ಇದ್ದೀವಿ, ಬಿಕಾಸ್ ಎಲ್ಲರೂ ಟಯರ್ಡ್ ಆಗಿದ್ದೀವಿ. ಎಷ್ಟು 8.5 hours ನಾವು ಬೆಳಗ್ಗೆಯಿಂದ ಹೊರಗಡೆ ಇದ್ದಿದ್ರಲ್ಲಿ ಮ್ಯಾಕ್ಸಿಮಮ್ 2.5 hours ಅಷ್ಟೇ ನಾವು ಹೊರಗಡೆ ಸ್ಪೆಂಡ್ ಮಾಡಿರೋದು. 1.5 hour ಬ್ರೇಕ್ಫಾಸ್ಟ್ ಮತ್ತು ಊಟ ಅಲ್ಲಿ, ಇನ್ನು 1 hour ಟೆಂಪಲಲ್ಲಿ ಬಿಟ್ಟರೆ ಬಾಕಿ ಫುಲ್ಲು ಬರೀ ಜರ್ನಿನೇ ಆಯಿತು. ಆ್ಯಂಡ್ ರೋಡ್ ಕೂಡ ಏನು ಅಷ್ಟು ಚೆನ್ನಾಗಿರಲಿಲ್ಲ ಆ್ಯಕ್ಚುಲಿ. ಚಿಕ್ಕ ರೋಡ್ಗಳು ಹಳ್ಳಿ ಕರ್ಕೊಂಡು ಹೋಯ್ತು. ಸೊ ಹಾಗಾಗಿ ತುಂಬ ಹೆಕ್ಟಿಕ್ ಆಗಿತ್ತು ಜರ್ನಿ. ಬಟ್ ಬರೀ ಟೆಂಪಲ್ ಅಂತ ನೋಡಿದ್ರೆ ಚೆನ್ನಾಗಿತ್ತು. ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ತುಂಬ ಒಳಗಡೆ ಚಿಕ್ಕ ದೇವಸ್ಥಾನಗಳಾಗ್ಬಿಟ್ಟಿದ್ದಾವೆ. ಆ್ಯಂಡ್ ಎಕ್ಸ್ಪ್ಯಾಂಡ್ ಕೂಡ ಆಗಿದೆ ದೇವಸ್ಥಾನ ತುಂಬ. ಸೊ ಇಟ್ ವಾಸ್ ನೈಸ್. ಹೋಗಿ ಬಂದಿದ್ದು ಎಕ್ಸ್ಪೀರಿಯನ್ಸು ಚೆನ್ನಾಗಿತ್ತು. ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ. ಯಾರಾದರೂ ಪ್ರೆಗ್ನೆಂಟ್ ಲೇಡಿ ಏನಾದರೂ ಟ್ರಾವೆಲ್ ಮಾಡ್ತಾ ಇದ್ರೆ ಒಂಚೂರು ಊಟ ಗೀಟ ತೊಗೊಂಡೋಗಿ. ನಾವು ಹೋಗಿದ್ದ ರೋಡಲ್ಲಿ ಹೋಟೆಲ್ಗಳೇ ಸಿಗ್ತಾ ಇರಲಿಲ್ಲ. ಸೊ ಸ್ನ್ಯಾಕ್ಸು, ಫ್ರೂಟು, ನೀರು ಎಲ್ಲನೂ ತೊಗೊಂಡು ಹೋಗಿ ಅಂತ ಹೇಳ್ತಾ ಇದ್ದೀನಿ, ಬಿಕಾಸ್ ತುಂಬ ಬಿಸಿಲಿದೆ ಆ ಕಡೆ. ಸೊ ಹಾಗಾಗಿ ಹೈಡ್ರೇಷನ್, ಫ್ರೂಟ್ ಎಲ್ಲ ತೊಗೊಂಡೋಗಿ ಅಷ್ಟೇ. ಐ ವಿಲ್ ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಕಾಮೆಂಟ್ಸಲ್ಲಿ ಹೇಳಿ ನಿಮಗೆ ಈ ಜರ್ನಿ ಹೇಗೆ ಅನ್ನಿಸ್ತು ಅಂತ. ಆ್ಯಂಡ್ ನನ್ನ ಚಾನೆಲ್ಗೆ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಇವಾಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವಿಡಿಯೋಲಿ. ಅಲ್ಲಿವರೆಗೂ ಬಾಯ್.